ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನೆಂದರೆ, ನಮ್ಮ ಜೀವನದಲ್ಲಿ ಅತಿಯಾದ ಯೋಚನೆಗಳಿಂದ, ಅಂದರೆ ಓವರ್ ಥಿಂಕಿಂಗ್ದಿಂದ ಯಾರಾದರೂ ದುಃಖ ಪಡುತ್ತಿದ್ದರೆ ಅಂಥವರು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕು. ನಮ್ಮ ಜೀವನದಲ್ಲಿ ಬುದ್ಧನ ಕಥೆಗಳು ಅಥವಾ ಬುದ್ಧನ ತತ್ವಗಳು ಸದಾಕಾಲ ನಮ್ಮ ಬದುಕಿನಲ್ಲಿ ನಡೆದಿರುವ ಹಾಗೆ ಭಾಸವಾಗುತ್ತೆ. ಬುದ್ಧನ ಯಾವುದೇ ಒಂದು ತತ್ವಗಳನ್ನು ಕೇಳಿದರೆ ನಮ್ಮ ಜೀವನಕ್ಕೆ ಆ ತತ್ವಗಳು ಹೋಲಿಕೆಗಳಾಗಿರುತ್ತವೆ. ಅದೇ ರೀತಿ ಬುದ್ಧನ ಕಥೆಗಳು ಯಾವುದೋ ಒಂದು ರೀತಿಯಲ್ಲಿ ಈಗಿನ ಕಾಲದ ಮನುಷ್ಯರಿಗೆ ಅವನ ದುಃಖಗಳಿಗೆ ಅಥವಾ ಅವನ ಸಮಸ್ಯೆಗಳಿಗೆ ಅನ್ವಯವಾಗುತ್ತಲೇ ಇರುತ್ತವೆ. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಜನ್ ಗುರುಗಳು ಬುದ್ಧನ ಪರಮ ಭಕ್ತರು, ಆರಾಧಕರು. ಬುದ್ಧನ ಯಾವುದೇ ತತ್ವಗಳನ್ನು ಅವರು ಸರಿಯಾದ ಮಾರ್ಗದಲ್ಲಿಯೇ ಪಾಲಿಸಿಕೊಂಡು ಬಂದವರು. ಒಮ್ಮೆ ಜನ್ ಗುರುಗಳು ದಾರಿಯಲ್ಲಿ ಬರುತ್ತಿರುವಾಗ ಸ್ವಲ್ಪ ಆಯಾಸಗೊಂಡು ಒಂದು ನದಿಯ ಪಕ್ಕದಲ್ಲಿ ನಿಂತು ಹೊಳೆಯುವ ನೀರನ್ನು ನೋಡುತ್ತಾ ಸ್ವಲ್ಪ ಈ ನದಿಯಲ್ಲಿ ಸ್ನಾನ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ನಂತರ ಊರು ಸೇರಿಕೊಂಡರೆ ಆಯಿತು ಎಂದು ಯೋಚನೆ ಮಾಡುತ್ತಾ ಇರುತ್ತಾರೆ. ನದಿಯ ದಡದಲ್ಲಿ ನಿಂತು ನೀರಿನಲ್ಲಿ ಕಾಲಿಟ್ಟಾಗ ಅವರ ಪಾದದ ಕೆಳಗೆ ಏನೋ ಒಂಥರ ತುಳಿದಿರುವ ಹಾಗೆ ಶಬ್ದ ಬಂದಿತು. ಗುರುಗಳು, ಏನೋ ನನ್ನ ಪಾದದ ಕೆಳಗೆ ಸಿಕ್ಕಿಕೊಂಡಿದೆ, ಬಹುಶಃ ಅದು ಕಪ್ಪೆ ಆಗಿರಬಹುದು ಎಂದು ತಿಳಿದುಕೊಂಡು ಬಹಳ ದುಃಖದಿಂದ ಹೊರಬರುತ್ತಾರೆ. ಏಕೆಂದರೆ ಗುರುಗಳು ಬೌದ್ಧ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸಿದವರು. ಬೌದ್ಧ ಧರ್ಮದಲ್ಲಿ ಒಂದೇ ಒಂದು ಸಣ್ಣ ಕೀಟಕ್ಕೂ ಹಿಂಸೆ ಮಾಡಬಾರದು ಎಂದು ಬೌದ್ಧ ಧರ್ಮದಲ್ಲಿ ಉಲ್ಲೇಖವಾಗಿದ್ದರಿಂದ ಜನ್ ಗುರುಗಳು ತುಂಬ ನೊಂದುಕೊಳ್ಳುತ್ತಾರೆ. ಹೀಗೆ ಅವರು ತಮ್ಮ ಆಶ್ರಯಕ್ಕೆ ತೆರಳಿದಾಗ ಕೂಡ ಅದೇ ವಿಷಯ ನೆನಪಿಗೆ ಬಂದು ಮತ್ತೆ ದುಃಖದಲ್ಲಿ ಮುಳುಗುತ್ತಾರೆ. ಕೊನೆಗೆ ಮಲಗಿದ ನಂತರವೂ ಕೂಡ ಕನಸಿನಲ್ಲಿ ಕಪ್ಪೆಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಅತಿಯಾದ ಯೋಚನೆಗೆ ಒಳಗಾದ ಗುರುಗಳು ಮರುದಿನ ಬೆಳಿಗ್ಗೆ ಎದ್ದು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲು ಮತ್ತೆ ಅದೇ ನದಿಯ ದಡಕ್ಕೆ ಬಂದು ತಾವು ಇಟ್ಟಿದ್ದ ಹೆಜ್ಜೆಯನ್ನು ಪರಿಶೀಲಿಸಿ ನೋಡಿದಾಗ ಅಲ್ಲಿ ಸತ್ತಿದ್ದು ಕಪ್ಪೆ ಅಲ್ಲ, ಯಾವುದೋ ಒಂದು ಪಾಚಿ ವಸ್ತುದ ಮೇಲೆ ಕಾಲಿಟ್ಟಿದ್ದರು. ಇದನ್ನು ಅರಿತುಕೊಂಡ ಜನಗುರುಗಳು ತಮ್ಮ ನಿಟ್ಟುಸಿರನ್ನು ಬಿಟ್ಟು ಸಮಾಧಾನವಾಗುತ್ತಾರೆ ಹಾಗೂ ಅತಿಯಾದ ಯೋಚನೆಯಿಂದ ಹೊರಗೆ ಬರುತ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕತೆ ನಮಗೆ ಏನು ಹೇಳುತ್ತೆ ಅಂದರೆ, ನಮ್ಮ ಯೋಚನಾ ಶಕ್ತಿ ಎಂತಹದ್ದು. ನಾವು ಯಾವ ರೀತಿ ಯೋಚನೆ ಮಾಡುತ್ತವೆಯೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆಗುತ್ತೆ. ನಾವು ಯಾವ ರೀತಿ ಬದುಕ್ತೀವೋ ಅದೇ ರೀತಿ ಬದುಕು ಮುಂದೆ ಹೋಗುತ್ತಾ ಇರುತ್ತೆ. ನಮ್ಮ ಯೋಚನೆಗೆ ಎಂತಹ ಶಕ್ತಿ ಇದೆ ಎಂದರೆ, ನಾವು ಒಳ್ಳೆಯ ಯೋಚನೆಗಳನ್ನು ಮಾಡಿದ್ವಿ ಅಂದರೆ ನಮ್ಮ ಬದುಕು ಒಳ್ಳೆಯ ಹಾದಿಯನ್ನು ಹಿಡಿಯುತ್ತದೆ. ಅದೇ ರೀತಿ ನಾವು ಕೆಟ್ಟ ಯೋಚನೆಗಳನ್ನು ಮಾಡುತ್ತಿದ್ದರೆ ನಮ್ಮ ಬದುಕಿನಲ್ಲಿ ಕೆಟ್ಟದ್ದೇ ಆಗಿದೆ ಎಂದು ಭಾವಿಸಿಕೊಂಡು ನಮಗೆ ನಾವೇ ದುಃಖದಲ್ಲಿ ಕಣ್ಣೀರು ಇಡುತ್ತೇವೆ. ಆದ ಕಾರಣ ಯಾವುದೋ ಒಂದು ಅನಿರೀಕ್ಷಿತ ತಪ್ಪುಗಳಾಗಿದ್ದಲ್ಲಿ ಸುಮ್ಮನೆ ಕೊರಗಿ ದುಃಖಿಗಳಾಗಬೇಡಿ. ಆ ತಪ್ಪುಗಳಿಗೆ ಪರಿಹಾರ ನಿಮ್ಮಲ್ಲೇ ಇರುತ್ತೆ. ಅದನ್ನು ಮೊದಲು ನಾವು ಪರಿಹರಿಸಿಕೊಳ್ಳಬೇಕು. ಮುಂದೆ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಈಗಿನ ಕ್ಷಣವನ್ನು ಅನುಭವಿಸಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.